ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಸುರಪುರ ವಿಜಯೋತ್ಸವದ ಅಂಗವಾಗಿ ಸಗರನಾಡು ಗ್ರಾಮೀಣ ನಾಟಕೋತ್ಸವ 2026 ಕ್ರಾಂತಿ ಕಿಡಿ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ್ ನಾಟಕಕ್ಕೆ ಹ್ಯಾಂಡ್ ಬಿಲ್ ಬಿಡುಗಡೆ. ಸುರಪುರ ವಿಜಯೋತ್ಸವದ ಅಂಗವಾಗಿ ಸಗರನಾಡು ಗ್ರಾಮೀಣ ನಾಟಕೋತ್ಸವ 2026 ಕಾರ್ಯಕ್ರಮದ ಪ್ರಯುಕ್ತ 11/3/2026 ನಡೆಯಲಿರುವ ಸುರಪುರ ಕ್ರಾಂತಿ ಕಿಡಿ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ್ ಅವರ ಇತಿಹಾಸಾಧಾರಿತ ನಾಟಕದ ಹ್ಯಾಂಡ್ ಬಿಲ್ ಬಿಡುಗಡೆ ಕಾರ್ಯಕ್ರಮವು ಸುರಪುರ ಪತ್ರಿಕಾ ಭವನದಲ್ಲಿ ಜರುಗಿತು. ವೆಂಕಟಪ್ಪ ನಾಯಕ್ ಅವರ ಇತಿಹಾಸವನ್ನು ಆಧರಿಸಿ ರಚಿಸಲಾದ ಈ ನಾಟಕವನ್ನು ಮಲ್ಲೇಶ್ ಬಿ ಕೋನಳ ಅವರು ರಚನೆ ಹಾಗೂ ನಿರ್ದೇಶನ ಮಾಡಿದ್ದಾರೆ. ಕಾರ್ಯಕ್ರಮವನ್ನು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಹಾಗೂ ಮೂಕನಾಯಕ ಸಾಂಸ್ಕೃತಿಕ ನಾಟ್ಯ ಸಂಘ ಸಂಯುಕ್ತವಾಗಿ ಆಯೋಜಿಸಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಟೇಶ್ ಬೇಟೆಗಾರ್ ಹಾಗೂ ವೆಂಕಟೇಶ್ ಬೈರಿಮರಡಿ ಅವರು, ಮಲ್ಲೇಶ್ ಕೋನಳ ಅವರು ಹಳ್ಳಿಯ ಪ್ರತಿಭಾವಂತ ಕಲಾವಿದರಾಗಿದ್ದು ಅನೇಕ ನಾಟಕಗಳನ್ನು ರಚಿಸಿ ವಿವಿಧ ಗ್ರಾಮಗಳು ಮತ್ತು ಜಾತ್ರೆಗಳಲ್ಲಿ ಪ್ರದರ್ಶಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಎಂದು ಪ್ರಶಂಸಿಸಿದರು. ಸುರಪುರದ ಇತಿಹಾಸವನ್ನು ಉತ್ತಮ ಅಭಿನಯದ ಮೂಲಕ ಜನರಿಗೆ ಪರಿಚಯಿಸಲು ಅವರು ಶ್ರಮಿಸುತ್ತಿದ್ದಾರೆ. ಇಂತಹ ಕಲಾವಿದರಿಗೆ ಎಲ್ಲರೂ ಸಹಾಯ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಭೀಮನಗೌಡ ಯಮನೂರ್, ರಮೇಶ್ ದೊರೆ, ಭೀಮು ನಾಯಕ್ ಮಲ್ಲಿಭಾವಿ, ರವಿ ನಾಯಕ್, ನಿಂಗು ನಾಯಕ್, ದೇವು ನಾಯಕ್, ಶಿವ ಮಾಂತು ಸೇರಿದಂತೆ ಅನೇಕ ಕಲಾವಿದರು ಮತ್ತು ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿದ್ದರು. ಧನ್ಯವಾದಗಳನ್ನು ಬೇಟೆಗಾರ್ ಸಲ್ಲಿಸಿದರು. ಈ ಒಂದು ಸುರಪುರ ವಿಜಯೋತ್ಸವ ಅಂಗವಾಗಿ ಸಗರನಾಡು ಗ್ರಾಮೀಣ ನಾಟಕೋತ್ಸವ 2026 ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಸುರಪುರವರ ಸಂಯುಕ್ತಾಶ್ರಯದಲ್ಲಿ ಮೂಕನಾಯಕ ಸಾಂಸ್ಕೃತಿಕ ಕಲಾ ನಾಟ್ಯ ಸಂಘ ಸುರಪುರ ಕೋನಾಳ ಇವರು ರಚಿಸಿರುವ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ್ ಸುರಪುರ ಇತಿಹಾಸದ ಆಧಾರಿತ ನಾಟಕ ನಮ್ಮ ತಾಲೂಕಿನವರೇ, ನಮ್ಮ ಪಕ್ಕದಳ್ಳಿಯ ಕೋನಾಳ ಗ್ರಾಮದ ಮಲ್ಲೇಶ್ ಎಂಬ ಕವಿಗಳು ತಮ್ಮ ಜೀವನವನ್ನೇ ಕಲೆ, ಸಾಹಿತ್ಯ, ಸಂಗೀತಕ್ಕೋಸ್ಕರ ಮುಡುಪಾಗಿಟ್ಟಂಥವರು. ಈ ಒಂದು ನಾಟಕವನ್ನು ಇದೇ ಮುಂದಿನ ತಿಂಗಳ ಪ್ರದರ್ಶನಗೊಳ್ಳಲಿದೆ. ಸುರಪುರದ ಇತಿಹಾಸವನ್ನು ತಿಳಿಸಲು ಕಲೆ, ಸಾಹಿತ್ಯ, ಸಂಗೀತದ ಮೂಲಕ ಸಾಕಷ್ಟು ಶ್ರಮಪಟ್ಟು ಹಲವಾರು ಕಥೆ ಕವನಗಳನ್ನು ರಚಿಸಿ ರಂಗಭೂಮಿಯಲ್ಲಿ ಕಲಾವಿದರನ್ನು ಬಣ್ಣ ಬಳಿಯುವುದರ ಮುಖಾಂತರ ನಾಡಿನ ಜನತೆಯ ಅಂಟು ಡೊಂಕನ್ನು ತಿದ್ದುವಲ್ಲಿ ಪ್ರಮುಖ ಪಾತ್ರ ವಹಿಸಿದರೆ ಅವರೆಲ್ಲರಿಗೂ ನಾನು ಮೊದಲನೇದಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸುತ್ತೇನೆ. ಎಲ್ಲ ಪಕ್ಷದ ಮುಖಂಡರು ಕೂಡ ಭಾಗವಹಿಸಲಾಗಿ, ಸಂಘಟನೆ ಮುಖಂಡರು ಕೂಡ ಭಾಗವಹಿಸಿದ್ದಾರೆ. ಅದಕ್ಕೋಸ್ಕರ ಈ ಕವಿಗಳ ಬಗ್ಗೆ ಹೇಳುವಂತಾದರೆ ಸಾಕಷ್ಟು ಸುಮಾರು ಇವತ್ತು ಈ 15 ಕೃತಿಯವರು ಈ ಹಿಂದೆ ಕೂಡ 14 ಕೃತಿಗಳು ಅತ್ಯ ವಿಶಿಷ್ಟವಾಗಿ ಈ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ಹಕ್ಕುಗಳ ಬಗ್ಗೆ ಇರ್ತಕ್ಕಂಥ ವಾಸ್ತವದ ಸಂಘಟನೆ ತಿಳಿಸುವುದು ಅನೇಕ 14 ಕೃತಿಗಳು ರಚಿಸಿ ಯಶಸ್ಸು ಕೂಡ ಕಂಡಿದ್ದಾರೆ. ಒಬ್ಬ ಅದ್ಭುತ ಕವಿ ಕೂಡ ಅವರು. ಯಾಕೆ ಬಡ ಕುಟುಂಬದಲ್ಲಿ ಬಂದರೂ ಕೂಡ ಅವರಿಗೆ ಸಾಕಷ್ಟು ಆರ್ಥಿಕವಾಗಿ ಸಂಘರ್ಷ ಇದೆ. ಹಾಗೆ ಈ ವರ್ಷದ ಅವರ ಮಗಳ ಮದುವೆ ಕೂಡ ಇದೆ. ಅದಕ್ಕೂ ಅದರ ಆರ್ಥಿಕ ಸಹಾಯಕ್ಕಾಗಿ ಕೂಡ ಈ ನಾಟಕದಲ್ಲಿ ನಾವು ಕೂಡ ಸಹಾಯ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯಾವತ್ತೂ ನಿಮ್ಮ ಬೆಂಬಲವಾಗಿರ್ತೀವಿ. ಹೀಗೆ ಸಗರನಾಡು ನಾಟಕೋತ್ಸವ ಹೀಗೆ ಮುಂದುವರಿಸಿ ನಿಮಗೆ ಯಾವತ್ತು ಸಾಧ್ಯ ಅಂತ ನನ್ನ ಮಾತು ಮುಗಿಸ್ತೇನೆ.